ನಮಸ್ಕಾರ ಸ್ನೇಹಿತರೆ. ಸೈನ್ಸ್ ಅಥವಾ ವಿಜ್ಞಾನ ಬಹಳ ಎತ್ತರಕ್ಕೆ ಬೆಳೆದಿದೆ. ಆಕಾಶದಲ್ಲಿ ಇಂದು ಮಾನವ ಹಕ್ಕಿಯಂತೆ ಹಾರಬಲ್ಲ, ಸಮುದ್ರದಲ್ಲಿ ಮೀನಿನಂತೆ ಈಜಬಲ್ಲ. ಅದೇ ರೀತಿ ವೈಜ್ಞಾನಿಕವಾಗಿ ಬಹಳ ಎತ್ತರಕ್ಕೆ ಏರಿದ್ದಾನೆ. ಆದರೆ ರಕ್ತವನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲ. ಕೃತಕ ರಕ್ತವನ್ನು ತಯಾರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೃತಕ ಹಾಲನ್ನು ತಯಾರಿಸಿದ್ದಾನೆ, ಕೃತಕ ಮೊಟ್ಟೆಯನ್ನು ಕೂಡ ತಯಾರಿಸಿದ್ದಾನೆ, ಕೃತಕ ಮಳೆಯನ್ನು ಕೂಡ ಸುರಿಸಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನೆ. ಆದರೆ ರಕ್ತವನ್ನು ಕೃತಕವಾಗಿ ಸೃಷ್ಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ರಕ್ತಕ್ಕೆ ಪರ್ಯಾಯ ಹೆಸರೊಂದಿದೆ, ಅದೇ ಜೀವ ಅಂತ. ಈ ಜೀವಕ್ಕೆ ರಕ್ತ ಇಲ್ಲದೆ ಸಾಯುವವರಿಗೆ ಜೀವ ತುಂಬುತ್ತದೆ. ಅದೇ ಶ್ರೇಷ್ಠವಾದ ರಕ್ತದಾನ. ಈ ರಕ್ತದಾನವನ್ನು ಇಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಗುಂಡ್ಲುಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುಂಡ್ಲುಪೇಟೆ ರಕ್ತ ಶೇಖರಣಾ ಘಟಕ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸುಮಾರು 42 ಘಟಕಗಳ ರಕ್ತದಾನ ಮಾಡುವುದರ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಲಾಯಿತು. ಶಿಬಿರದಲ್ಲಿ ಭಾಗವಹಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳಾದ ಮುಖ್ಯ ವೈದ್ಯಕೀಯ ಅಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ತ್ರಿವೇಣಿ, ಡಾಕ್ಟರ್ ದಿವ್ಯಾ, ಡಾಕ್ಟರ್ ರವಿಕುಮಾರ್, ಡಾಕ್ಟರ್ ಉಲ್ಲಾಸ್, ಡಾಕ್ಟರ್ ಜಗದೀಶ್, ಡಾಕ್ಟರ್ ನೇತ್ರಾ ಹಾಗೂ ಇನ್ನಿತರ ವೈದ್ಯರು ಹಾಗೂ ಆಸ್ಪತ್ರೆಯ ನರ್ಸ್ಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. Regular donors will never suffer from this one Alzheimer's disease ಅಂತ ಹೇಳ್ತಾರೆ. 99% proven. It is on the based on the research studies. So ಹಳೆ ಕಾಲ ಮರು ಅಂತೆಲ್ಲ ಬರ್ತಾರಲ್ಲ, ಹೇಳಿ ರೆಗ್ಯುಲರ್ ನೀವು ಡೊನೇಷನ್ ಈಗಿಂದನೇ ಶುರು ಮಾಡಿ. ಸ್ಮಾಲ್ ಸ್ಟೆಪ್ಸ್. ಸೊ ಎಷ್ಟಾಯ್ತು ಬ್ಲಡ್ ಹೆಲ್ತ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಲಿವರ್ ಹೆಲ್ತ್, ನಿಮ್ಮ ರೀನಲ್ ಹೆಲ್ತ್, ಕಾರ್ಡಿಯಾಕ್ ಹೆಲ್ತ್, ಬ್ರೈನ್ ಹೆಲ್ತ್, and we are doing a very good job
ಬ್ಲಡ್ ಡೊನೇಷನ್ ವಿ ನೀಡ್ ಟು ಗಿವ್ ಅವರ್ ಸೆಲ್ಸ್. ಈಗ ನೀವು ನಮ್ಮನ್ನ ಕೇಳಿ ಕೊಡ್ತೀರಾ ಅಂತ, ಎಸ್ ನಾವು